ಟ್ರ್ಯಾಕ್ಟರ್ಗೆ ಟಮ್ ಡಿಕ್ಕಿ, ಕೂಲಿ ಕಾರ್ಮಿಕ ದುರ್ಮರಣ, ಹಲವರಿಗೆ ಗಾಯ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸಮೀಪದ ಢವಳಾರ ಕ್ರಾಸ್ ಸಮೀಪ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು, ಟ್ರ್ಯಾಕ್ಟರ್ಗೆ ಟಮ್ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ಕೂಲಿ ಕಾರ್ಮಿಕ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅಪಘಾತದಲ್ಲಿ ಮೃತರನ್ನು ಕಲಕೇರಿ ತಾಂಡಾದ 55 ವರ್ಷದ ಥಾವರು ದೀಪು ಚವ್ಹಾಣ್ ಎಂದು ಗುರುತಿಸಲಾಗಿದೆ. ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ತಕ್ಷಣವೇ ಸಿಂದಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅಪಘಾತದ ಬಳಿಕ ಟಮ್ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಕಲಕೇರಿಯಿಂದ ಗುಬ್ಬೇವಾಡ ಗ್ರಾಮಕ್ಕೆ ಕೆಲಸ ಮಾಡಲು 6 ಜನ ಕೂಲಿ ಕಾರ್ಮಿಕರೊಂದಿಗೆ ಟಮ್ ವಾಹನ ಮೂಲಕ ಹೋಗುವಾಗ ದಾರಿ ಮಧ್ಯೆ ನಿಂತ ಟ್ರ್ಯಾಕ್ಟರ್ಗೆ ಗುದ್ದಿದ ಪರಿಣಾಮ ಒಬ್ಬ ಕೂಲಿ ಕಾರ್ಮಿಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ರಸ್ತೆ ಮೇಲೆ ಟ್ರ್ಯಾಕ್ಟರ್ ನಿಲ್ಲಿಸಿ ಹೋಗಿದ್ದು ಘಟನೆಗೆ ಕಾರಣ ಎನ್ನಲಾಗಿದೆ. ಮೃತರ ಪತ್ನಿ ನೀಡಿದ ದೂರಿನ ಮೇರೆಗೆ ಕಲಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಪಘಾತದ ನಿಖರ ಕಾರಣ ಇನ್ನಷ್ಟೇ ತಿಳಿದು ಬರಬೇಕಿದ್ದು, ಪರಾರಿಯಾದ ಚಾಲಕನ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. PWD ಅವರು ಏನಪ್ಪಾ ಅಂದ್ರೆ ನಿರ್ಲಕ್ಷ್ಯದಿಂದ ಏನಪ್ಪಾ ಅಂತಂದ್ರೆ ಇಲ್ಲಿ ರೋಡ್ ಬಿಟ್ಟು ಫುಟ್ವಾರ್ ಏನಪ್ಪಾ ಅಂದ್ರೆ 10 ಮೀಟರ್ ಇರಬೇಕು. ಅದ್ರ ಸಲುವಾಗಿ ತೆಗ್ ಅಡ್ಡಿದ್ದಕ್ಕಾಗಿ ದುರ್ಘಟನೆ ಆಗಿದೆ. ಮಾಡಬೇಕು ಈಗೇನಪ್ಪಾ ಅಂದ್ರೆ PWD ಅವರು ಪರ್ಮಿಷನ್ ಕೊಡ್ಲಾರ ಕೇಬಲ್ ಹಾಕ್ತಾರ ಮತ್ತು ಜೈಜಮ್ ಹಾಕ್ತಾರ. ಬರುವಂತ ಏನಪ್ಪಾ ಅಂದ್ರೆ ಸಾರ್ವಜನಿಕ ಪಬ್ಲಿಕ್ ಬಹಳ ತೊಂದರೆ ಅದ. ಈಗೇನಪ್ಪಾ ಅಂದ್ರೆ ಸೂಕ್ತವಾಗಿ ಏನಪ್ಪಾ PWD ಹೊಣೆಗಾರ ಅಂತೇಳಿ